ಬಿಜವಾಡ ರೈತ ಶಿವರಾಜ್, ನೇರ ಮಾತು ನೇರ ಸಂದರ್ಶನ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಒಂದು ಯಾವ ಥರ ಕುಟುಂಬದ ವ್ಯಕ್ತಿಯ ಜೊತೆ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ, ಆ ಕುಟುಂಬದ ಹೆಸರನ್ನ ಕೇಳಿದ್ರೆ ಹುಬ್ಬಳ್ಳಿಯಲ್ಲಿ ಒಂಥರ ಭಯ ಪಡ್ತಾರೆ. ಆ ಭಯದ ವಾತಾವರಣದಲ್ಲೂ ಈ ವ್ಯಕ್ತಿ ಏನಪ್ಪ ಅಂತಂದರೆ ಒಂದು ಪ್ರೀತಿಯಿಂದ ಮಮತೆಯಿಂದ ಎಲ್ಲರನ್ನೂ ಅಪ್ಕೊಂಡು ಹೋಗುವಂಥ ವ್ಯಕ್ತಿ. ಆ ಕುಟುಂಬ ಯಾವುದು, ಆ ವ್ಯಕ್ತಿ ಯಾವುದು, ಆ ವ್ಯಕ್ತಿನ ಮಾತಾಡ್ಸೋಣ. ಇವಾಗ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ, ಶಿವರಾಜ್, ಕನ್ನಡ ಜನಶ್ರೀಯ ಪ್ರಧಾನ ಸಂಪಾದಕ. ಇವಾಗ ನಿಮಗೆ ಆ ವ್ಯಕ್ತಿನ ಮಾತಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಕುಟುಂಬ ರೌಡಿ ಹಿನ್ನೆಲೆ ಇದ್ರೂ ನೀವು ಸಮಾಜ ಸೇವೆಯಲ್ಲಿ ಯಾವ ಥರ ಬಂದ್ರಿ? ಒಂದೇದು ಏನೈತೆ ಅಂದ್ರೆ ಸರ, ಬಿಜವಾಡ ಅನ್ನೋದು ನಾಟ್ ಓನ್ಲಿ ಒಂದು ಕುಟುಂಬ. ಬಿಜವಾಡ ಅಂತ ಸರಿಸುಮಾರು ಒಂದು 30-40 ಕುಟುಂಬ ಅದಾವ್ರಿ ನಮ್ಮ ಸಮುದಾಯದಾಗ. ಅಲ್ಲಿ ಏನಾಕೈತಿ, ಯಾರೋ ಏನೋ ಮಾಡಿದ್ರು ಆ ಬಿಜವಾಡ ಅನ್ನೋದಕ್ಕೆ ಒಂದು ಸುತ್ಕೊಂಡ್ಬಿಡ್ತೈತಿ. ಆ ಕಾರಣಕ್ಕೆ ನಮಗೂ ಒಮ್ಮೊಮ್ಮೆ ಮುಜುಗರನೂ ಸಾಕಷ್ಟು ಕಡೆ ಆಗೈತಿ. ಬಟ್ ನಾನು ಎಲ್ಲೂ ಮುಜುಗರ ಮಾಡ್ಕೊಲಾರ್ದ ಇದನ್ನು ಒಂದು ಬದಲಾವಣೆ ಹಂತಕ್ಕೆ, ಒಂದು ಭವಿಷ್ಯದಾಗ ತರಲೇಬೇಕನ್ನುವಂಥ ಒಂದು ಪಣ ತೊಟ್ಟು ರಾಜಕೀಯದಾಗ ಸರಿಸುಮಾರು ನಮ್ಮ ಅಣ್ಣತಮ್ಮರು ಒಂದಿಬ್ಬರು ದುರ್ಗಪ್ಪಣ ಬಿಜವಾಡ ತಮಗೆಲ್ಲ ಕೊಡ್ತಿರ್ಬೋದು, ಮೂರ್ತ ರಾಜಕಾರಣಿ ಅವರೇ ನಮ್ಮ ಮನೆಯಲ್ಲಿ. ಅವರಿಂದ ಪ್ರಾರಂಭ ಆದ ರಾಜಕೀಯ ಇವತ್ತಿಗೆ ನಮ್ಮಲ್ಲಿಗೆ ಬಂದ ಮುಂದುವರಿತಾ ಇದೆ. ಸರಿಸುಮಾರು ಒಂದು 20-25 ವರ್ಷದಿಂದ ನಮ್ಮ ಮನೆಯಲ್ಲಿ ಸತತವಾಗಿ ಮಹಾನಗರ ಪಾಲಿಕೆ ಸದಸ್ಯರ ಯಾರೂ ಇವತ್ತು ಮಾಡೋ ಗ್ಯಾಪ್ ಆಗಿಲ್ಲ, ಸತತವಾಗಿದ್ದಾರೆ. ದುರ್ಗಪ್ಪಣ್ಣ ಇರ್ಬೋದು, ನಮ್ಮ ಸಹೋದರಿ ಇರ್ಬೋದು, ಇವತ್ತಿಗೆ ನಮ್ಮ ಮನೆಯವರು ಇರ್ಬೋದು, ಈ ಥರ ಇದ್ದಾರೆ. ಮುಂದೂ ನಮ್ಮ ಮನೆಯಲ್ಲಿ ಸರಿಸುಮಾರು 4-5 ಮಂದಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಮುಂದುವರೆದೇ ಬರೀತಾರೆ ಅನ್ನೋಂಥ ವಿಶ್ವಾಸ ಐತಿ. ಹಿಂಗಾಗಿ ಈ ಆಗಲೇ ತಾವು ಏನಂದಿಲ್ಲ, ರೌಡಿ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಹಿಂಗೆ ಯಾಕೆ ಬಂತು ಅಂತೇಳಿ, ಒಂದು ಗಿಡದಾಗ ಎಲ್ಲ ಹಣ್ಣು ಸರಿ ಸಿಗ್ತಾವ ಅಂತೇಳಿ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅಲ್ಪ ಸ್ವಲ್ಪ ಆ ಕಡೆ ತಪ್ಪು ತಡೆಗಳು ನಡೆದಾವ. ಬಟ್ ಅದಕ್ಕೂ ನಮಗೂ ಯಾವುದೇ ರೀತಿಯಿಂದ ಸಂಬಂಧ ಇರ್ತದೆ. ಅದೇ ಅವರೇ ಬೇರೆ, ನಾವೇ ಬೇರೆ. ನೀವು ರಾಜಕೀಯಕ್ಕೆ ಬಂದ 25 ವರ್ಷ ಆಯ್ತು ಅಂತ ಹೇಳಿದ್ರಿ. ಯಾವ ಸ್ಥಾನದಲ್ಲಿ ನೀವು ಆಯ್ಕೆ ಆಗಿರಿ ಈಗ ಆಲ್ರೆಡಿ? ಈಗ ನೋಡ್ರಿ, ನಾವು 2004ನೇ ಇಸ್ವಿ ಒಳಗೆ ನಂದು ಒಂದೇ ಇಲೆಕ್ಷನ್ ನಾನು ಮಾಡಿದ್ದೆ. ಯಾರ್ದಂದ್ರೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರದ್ದು MP ಇಲೆಕ್ಷನ್. ಅವಾಗ ನಿಮಗೆಲ್ಲ ನೆನಪಿರ್ಬೋದು, MLA ಮತ್ತು MP ಇಲೆಕ್ಷನ್ ಎರಡು ಕೂಡಿ ಬಂದಿದ್ದು. ಕೂಡಿ ಬಂದಾಗ ನಾನು ಅದನ್ನು ಇಲೆಕ್ಷನ್ ಮಾಡಿದ್ದೆ ಅವ್ರದ್ದು. ಆ ಇಲೆಕ್ಷನ್ ಪ್ರಾರಂಭ ಆಯ್ತು ನಮ್ಮದು ಪಯಣ. ಪ್ರಾರಂಭ ಆಗಿ ಒನ್ ಆಫ್ ದಿ ಕಾರ್ಯಕರ್ತನಾಗಿ ಮುಂಬರುವಂಥ ದಿನಗಳಲ್ಲಿ ಒಬ್ಬ SC ಮೋರ್ಚಾ ಅಧ್ಯಕ್ಷನಾಗಿ, ಪೇರೆಂಟ್ ಬೋರ್ಡಿಯ ಉಪಾಧ್ಯಕ್ಷನಾಗಿ, ಜಿಲ್ಲಾ SC ಮೋರ್ಚಾ ಉಪಾಧ್ಯಕ್ಷನಾಗಿ ಇವತ್ತಿಗೆ ನಿಮ್ಮ ಮುಂದೆ ನಾನು ನಿಂತೆ ನೋಡ್ರಿ ಸರ್. AIM BJP ಕಾಂಗ್ರೆಸ್ ಪಕ್ಷ ಇದ್ರು ಯಾಕೆ ನೀವು BJP ಒಳಗೆ ಉಳಿದಿರಿ? ಯಾಕಂದ್ರೆ ನನ್ನ ರಾಜಕೀಯ ಪ್ರಯಾಣ ಅಂದ್ರೆ ನನ್ನ ಮೊದಲನೇ ಓಟು ನಾನು BJPಗೆ ಕೊಟ್ಟೇನಿ. ನನ್ನ ವೋಟಿಂಗ್ ಪವರ್ಸ್ ಏನು ಬಂತಲ್ಲ, ಅವು ಮೊದಲನೇ ಓಟು ಕೂಡ ನಾನು BJPಗೆ ಕೊಟ್ಟೇನಿ. ಹೀಗಾಗಿ BJP ತತ್ವ ಸಿದ್ಧಾಂತದ ಬಗ್ಗೆ ಭಾಳ ನಂಬಿಕೆ, ಅದರ ಮೇಲೆ ನಾನು ಬದುಕತ್ತೇನೆ. ಆ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡ ಬದುಕಿದ್ದಕ್ಕೆ ಇವತ್ತು ನನಗೆ ಈ ಸ್ಥಾನ ಮಾನ. ಇವತ್ತು ನನ್ನ ಹೆಂಡತಿ ಒಂದು ಗೃಹಿಣಿಯಾಗಿ ಆಕಿನ ಮನೆಯೊಳಗಿಂದ ನಾನು ತೊಗೊಂಬಂದು ಇಲೆಕ್ಷನ್ ನಿಲ್ಲಿಸಿದಾಗ ಜನ ಆಶೀರ್ವಾದ ಮಾಡಿದ್ರಪ್ಪ ಅಂತಂದ್ರೆ ಆ ತತ್ವ ಸಿದ್ಧಾಂತಗಳನ್ನ ನನ್ನಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ. ಅದನ್ನು ನೋಡಿ ನಮ್ಮ ಮನೆಯವ್ರಿಗೆಲ್ಲರೂ ಜನ ವೋಟ್ ಕೊಟ್ಟರು ಅನ್ನೋಂಥ ಒಂದು ವಿಶ್ವಾಸ. ಬಿಜವಾಡ ಫ್ಯಾಮಿಲಿ ಅಂದ್ರೆ ಹುಬ್ಳಿ ಧಾರವಾಡೊಳಗ ಒಂದು ಭಯದ ವಾತಾವರಣ ಐತಿ. ಅದು ಯಾಕೆ? ಅದು ಯಾಕೋ ಏನೋ ಗೊತ್ತಿಲ್ಲ, ನನಗಂತೂ ಹಂಗೆ ಅನಿಸೋದಿಲ್ಲ. ಅದು ಸಾಕಷ್ಟು ಮಂದಿ ಆ ಥರ ಪ್ರಶ್ನೆ ಮಾಡ್ತಾರೆ ನನಗೆ. ನೀವು ಯಾವ ಥರ ಪ್ರಶ್ನೆ ಮಾಡಿ ಅದೇ ಥರ ಪ್ರಶ್ನೆ ಮಾಡ್ತಾರೆ. ಬಟ್ ನನಗೆ ಎಲ್ಲೂ ಅದು ಅನಿಸಿಲ್ಲ. ಯಾಕಂದ್ರೆ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನನ್ನ ಹೆಂಡತಿನ, ನನ್ನ ಧರ್ಮಪತ್ನಿನ ಒಂದೇ ಒಂದು ದಿನನೂ ನಮ್ಮ ಓಣಿ ಜನ ನೋಡಿದ್ದಿಲ್ಲ. ಅವ್ರು ಯಾವತ್ತೂ ರಾಜಕೀಯವಾಗಿ ಬಂದು ಯಾವುದೂ ಸಂಘ ಸಂಸ್ಥೆಗಳಲ್ಲಿ ಓಡಾಡಿದ್ದಿಲ್ಲ. ಓನ್ಲಿ ಒನ್ ಶಶಿಕಾಂತ್ ಬಿಜವಾಡ ಅವರ ಧರ್ಮಪತ್ನಿ ಅನ್ನುವಂಥ ಒಂದು ಕಾರಣಕ್ಕೆ ಆ ಒಂದು ಹೆಣ್ಣು ಮಗಳನ್ನ ಅವ್ರನ್ನ ಮನೆ ಮಗಳನ್ನಾಗಿ ಮಾಡ್ಕೊಂಡು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ಆದರೂ ಚಿಂತಿಲ್ಲ. ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಹಿಮ್ಮೆಟ್ಟಿ ನಮ್ಮನ್ನು ಜಯ ತಂದು ಕೊಟ್ಟರು. ಇದ್ರ ಮುಂದೆ ನಿಮ್ಗೆ ರಿಸಲ್ಟ್ ಸಿಕ್ತಂತ ಅನಿಸ್ತೈತಿ ಆ ಪ್ರಶ್ನೆಗೆ. ಬಿಜವಾಡ ಹೆಸರನ್ನು ಬಳಸಿದ್ರೆ ಅಧಿಕಾರಕ್ಕೆ ಬರ್ತಾರಂತಾರೆ, ನಿಜಾನ? ನನಗೆ ನಂಗೆ ಅನಿಸಿಲ್ಲ. ಬಿಜವಾಡ ಅನ್ನೋದು ನಮ್ಮ ಸರ್ನೇಮ.
ಇದ್ರೊಳಗೆ ಏನಾಗೈತಿ, ಈಗ ಒಂದು ಕಡೆ ಒಳ್ಳೇದು ಕೆಟ್ಟದ್ದು ಎರಡೂ ಬರ್ತೈತಿ. ನೀವು ಆಗಲೇ ಹೇಳಿದಾಗೆ ಒಳ್ಳೇದು ಬಂದಲ್ಲಿ ಯಾರಾದ್ರೂ ಜನ ಒಪ್ಕೊಂತಾರ. ಈಗ ಈ ಹಿಂದಿನ ಎಲೆಕ್ಷನ್ ನಡೀತಿದ್ವು ನಿಮಗೂ ಗೊತ್ತೈತಿ, ಈ ಒಂದು ಸಿಕ್ಕ ಹೊಡಿದು ಸೀಲ್ ಹೊಡಿದು ವೋಟಿಂಗ್ ಪವರ್ ಸಿಕ್ತು. ಸೊ ಈಗೆಲ್ಲ ಎಂಥ ಜನಕ್ಕೂ ನೀವು ಹೋಗಪ್ಪ ನೀವು ಓಟ್ ಹಾಕಬೇಕಂತೇಳಿ ನಾವೇನು ದಾಡ್ಸಿ ಮಾಡಿದ್ವಿ ಅಂತಂದ್ರು ಆ ಮನುಷ್ಯ ಹೋಗಿ ಎಲ್ಲಿ ಓದ್ಬೇಕು ಅಲ್ಲಿ ಓದ್ತಾನೆ ಓಟ್. ವೆರಿ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ಇದೆ, ನಿಮ್ಗಂತೂ ಗೊತ್ತಿರುವಂಥ ವಿಷಯ. ಹಂಗಿದ್ದಾಗ ಇಲ್ಲಿ ಯಾವುದೂ ಆ ಥರ ಬಳಕೆ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ವ್ಯಕ್ತಿಗತವಾಗಿ ಎಲೆಕ್ಷನ್ ಆಗಿದೆ ಅಂತ ನಾನು ಅನಿಸ್ತದೆ. ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಬುಲಾವ್ ಬಂದಿತ್ತು? ಹಾಂ, ಬಂದಿದ್ರಿ. ಯಾಕಂದ್ರೆ ನಮ್ಮ ಸಹೋದರರು ಕಾಂಗ್ರೆಸ್ ಪಕ್ಷದಾಗ ಅದಾರ. ಇಂಡಿಪೆಂಡೆಂಟ್ ಆಯ್ಕೆ ಆದಮೇಲೆ ನಮ್ಮ ಸಹೋದರರಿಗೆ ಸ್ಥಳೀಯ ಲೀಡರ್ಸ್ ಆಗಿರ್ಬೋದು, ಉಸ್ತುವಾರಿ ಸಚಿವರ ಕಡೆಯಿಂದ ಆಗಿರ್ಬೋದು, ಅವರು ಬಂದು ನಮ್ಮ ಬ್ರದರ್ಗೆ ಭೇಟಿಯಾಗಿ, ನೋಡು ನಿಮ್ಮ ತಮ್ಮಗಲ್ಲೇ BJP ಒಳಗೆ ಟಿಕೆಟ್ ಸಿಗಲಿಲ್ಲ, ಅವ್ರು ಅನ್ಯಾಯ ಮಾಡಿದರು, ಅಷ್ಟು ಮಾಡಿದಾಗ ನಿಮ್ಮ ತಮ್ಮ ಏನೋ ತನ್ನ ಸ್ವಂತ ಬಳದ ಮ್ಯಾಗ ಆರಿಸಿ ಬಂದಾನ, ನಮ್ಮ ಪಕ್ಷಕ್ಕೆ ಬಾ ಅಂತೇಳಿ ಏನು ಬೇಕು ನಾವು ಬೆಂಬಲ ಕೊಡ್ತೇವೆ ಹಂಗಂತೆಲ್ಲ ಹೇಳಿದರು. ಬಟ್ ನಾನು ಇನಿಷಿಯಲ್ ಸ್ಟೇಜ್ಲಿಂದು BJP ಅಂತ ಬಂದ್ಬಿಟ್ಟವ್ರಿ. ಆಮೇಲೆ ನಮ್ಮ ಜನನೂ ನನಗೆ ಆರಿಸಿ ಕಳಿಸ್ಬೇಕಾರೆ ನಾ ಇಂಡಿಪೆಂಡೆಂಟ್ ಆದರೂ ಆರಿಸಿ ಕಳಿಸಿದ್ರು. ಮತ್ತು ನಾನು ಜನಕ್ಕೆ ಕೇಳಿದಾಗ BJPಗೆ ಸೇರ್ಪಡೆ ಆಗಂತ ಹೇಳಿದ್ರು ಜನ ಎಲ್ಲ. ಹಿಂಗಾಗಿ ನಾನು BJPಗೆ ಸೇರ್ಪಡೆ. 69ನೇ ವಾರ್ಡಲ್ಲಿ ಯಾವ್ಯಾವ ಅಭಿವೃದ್ಧಿ ಆಗ್ಯಾವ ಸರ್? ನಿಮ್ಮ ಗಮನಕ್ಕೆ ಇರಲಿ, ನಾನು ಯಾವ ಒಂದು ಮೊದಲಿನ ಮಾಜಿ ಕಾರ್ಪೊರೇಟರ್ಗೂ ನಾನು ದೂಷಿಸೋದಿಲ್ಲ. ಯಾಕಂದ್ರೆ ಅವಾಗ ಅವ್ರವ್ರ ಅನುಕೂಲ ತಕ್ಕಂಗೆ ಫಂಡ್ನು ಕಡಿಮೆ ಇರ್ತಿತ್ತು. ಸೊ ಆ ಕಾರಣಕ್ಕೆ ಅವ್ರೇನು ಅಭಿವೃದ್ಧಿ ಮಾಡ್ಬೇಕಂತ ಆಸೆ ಇಟ್ಟಿದ್ರು, ಅವ್ರದ್ದೆಲ್ಲಾನು ಸಲಹೆ ಸೂಚನೆಗಳನ್ನು ತಗೊಂಡ ಎಲ್ಲೆಲ್ಲೇ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರು ಜನ, ಆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಫುಲ್ಫಿಲ್ ಮಾಡೋದ್ರಾಗ ನೀವು ಬಂದು ಒಮ್ಮೆ ವಿಸಿಟ್ ಮಾಡಿರಿ. ನಮ್ಗೆ ಇದೊಂದು ಇಂಟಿಮೇಷನ್ ವಿಸಿಟ್ ಮಾಡಿರಿ ನನ್ನ ವಾರ್ಡ್ದಾಗ. ಮತ್ತು ನೀವು ಯಾವುದಾದ್ರೂ ಇನ್ನೂ ಈ ಕೆಲಸ ಪೆಂಡಿಂಗ್ ಐತೆ ಅಂತ ಹೇಳಿದ್ರೆ ನಾನು ಅದನ್ನು ಮಾಡಾಕ್ತಾ ಇದ್ದೀನಿ. ಮೋರ್ ದೆನ್ 90% ನಾನು ಕೆಲಸ ಮಾಡೀನಿ. ಇನ್ನೊಂದು 10% ಅಲಂಕಾರ ಮಾಡ್ಬೇಕಷ್ಟೇ ನನ್ನ ವಾರ್ಡನ್ನ, ಅದನ್ನು ಸರಿಯಾದ್ರೆ ಮಾಡ್ಕೊಡ್ತೀನಿ. ಜನರೊಂದಿಗೆ ನಿಮ್ಮ ಸಂಬಂಧ ಹೆಂಗೈತೆ ಸರ್? ತಾಯಿ ಮಕ್ಕಳ ಸಂಬಂಧ ಐತಿ. ನಾವು ಕೇವಲ ಇದು 69ನೇ ವಾರ್ಡಿಗಷ್ಟು ಸೀಮಿತನೋ, ಹುಬ್ಳಿ ಧಾರವಾಡ ಅಭಿವೃದ್ಧಿಗೂ ಏನಾರ ವಿಚಾರ ಮಾಡ್ತೀವಿ ಸರ್? ನನಗಂತೂ ಭಾಳ ಕನಸೈತಿ. ನಾನು ಹುಬ್ಳಿ ಧಾರವಾಡಕ್ಕೊಬ್ಬ ಮುಂಬರುವ ದಿನಗಳಲ್ಲಿ ಒಳ್ಳೆ ಸೇವೆ ಮಾಡುವಂಥ ಒಂದು ಅವಕಾಶ ನಾನು ಕೂಡಿ ಬರ್ಬೇಕಂತೇಳಿ. ಬಟ್ ಪಕ್ಷ ಏನು ನಿರ್ಣಯ ತೊಗೊತೈತಿ ಮತ್ತು ಜನ ನಿರ್ಣಯ ತೊಗೊಂಡ್ರೆ ಅದ್ರ ಮ್ಯಾಗ ಡಿಪೆಂಡ್ ಐತಿ. ಅವಕಾಶ ಸಿಕ್ಕರೆ ಒಳ್ಳೆ ಸೇವೆ ಮಾಡುವಂಥದ್ದು ಮಾಡ್ತೇನೆ ಸರ್. ರಾಜಕೀಯದ ಜೊತೆಗೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕಂತ ಅನ್ಸಿದ್ದೇವ? ನಾನು ಇನಿಷಿಯಲ್ ಸ್ಟೇಜ್ದಾಗ ನಾನು 6 to 7 ಇದ್ದಾಗ, 6ನೇ ಮತ್ತು 7ನೇ ತರಗತಿ ಇದ್ದಾಗ ಅವಾಗಿನ ಸುಟ್ಟು ನನಗೆ ಕೊಟ್ಟು ನಾನು ಕ್ಲಾಸ್ CR ಆಗಬೇಕು, ಕ್ಲಾಸ್ ಮಾನಿಟರ್ ಆಗಬೇಕು, ಒಂದು ಯಾವುದಾದ್ರೂ ಭಾಷಣ ಇರ್ಬೋದು ಅಥವಾ ಒಂದು ಭಕ್ತಿ ಗೀತೆ ಇರ್ಬೋದು, ಆಡ್ಬೇಕಂದ್ರೆ ಸ್ಟೇಜ್ ಮ್ಯಾಗ ಹೋಗಿ ಆಡ್ಬೇಕು ಅನ್ನುವಂಥ ಹವ್ಯಾಸ ಭಾಳ ಸರ್. ಸ್ಟೇಜ್ ಮ್ಯಾಗ ಮಾತಾಡ್ಬೇಕು ಅನ್ನುವಂಥ ಹವ್ಯಾಸ ಭಾಳ ನನಗೆ. ಸೊ ಅವಾಗಲಿಂದನೂ ನನಗೆ ಕೊಟ್ಟು ಒಂದು ಸ್ವಲ್ಪ ಏನೋ ಜನರ ಮಧ್ಯೆ ಇರ್ಬೇಕು ಅನ್ನುವಂಥದ್ದು ಭಾಳ ಇತ್ತು. ಹಿಂಗಾಗಿ ನನಗೇನದು ಹಿಂಗೆ ಅನಿಸ್ಲಿಲ್ಲ, ಈಗ ನಾನು ರಾಜಕೀಯ ಮಾಡಾಕತ್ತೀನಿ ಅಂತ ನನಗೆ ಅನಿಸ್ಲಿಲ್ಲ. ಏನೋ ಯಥಾಸ್ಥಿತಿ ಅವಾಗಲಿಂದ ಬಂದುಬಿಟ್ಟೆ. ಹಿಂಗಾಗಿ ನನಗೆ ಸರಳ ಆಗಿಬಿಡ್ತು ಸರ್. ಯಾವ ಕ್ಷೇತ್ರ ನಿಮಗೆ ಉತ್ತಮ ಅನಿಸ್ತದೆ ಸರ್? ಕ್ಷೇತ್ರ ಈಗ ನನ್ನ ಸಂಪರ್ಕ ಮೋರ್ ದೆನ್ 90% ಇರೋದು ಹುಬ್ಬಳ್ಳಿ. ಮತ್ತು ರಾಜಕೀಯವಾಗಿ ಸಾಮಾಜಿಕ ಕ್ಷೇತ್ರ ಭಾಳ ಒಳ್ಳೇದು ಅನಿಸ್ತೈತೆ ರೀ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಫ್ಯಾಮಿಲಿ ಜೊತೆ ಒಂದು 5 ದಿವಸ ಊರಿಗೆ ಹೋಗಿದ್ದೆ. ಈ ಸಾಮಾಜಿಕ ಕ್ಷೇತ್ರದಾಗಿದ್ದಾಗ ಒಂದು 2 ದಿವಸ ಫ್ಯಾಮಿಲಿ ಬಂದು ಟೈಮ್ ತೆಗಿಬೇಕು ಅನ್ನಿಸ್ತೆ. ಬಟ್ 5 ದಿವಸ ನಾನು ಫ್ಯಾಮಿಲಿ ಜೊತೆ ಹೋದಾಗ ನಾನು ಹುಚ್ಚಿಡ್ದಂಗೆ ಆದ. ನನ್ನ ಸ್ಟೇಟಸ್ ನೋಡಿ ಫೋನ್ ಬರ್ತಾ ಇಲ್ಲ, ಮನಿವು ಎಲ್ಲದಿ ಏನು ಆ ಕೆಲಸ ಈ ಕೆಲಸ ಹುಚ್ಚಿಡ್ದಂಗೆ ಆಗ್ಬಿಡ್ದು. ಇರೋಕ್ಕಾಗಲಿಲ್ಲ ನಾನು ಹೊರಗಡೆ. ಸೀದಾ ಮತ್ತೆ ಹೊರಗಡೆ ಗುಡಿಗೆ ಬಂದ್ಬಿಟ್ಟಿವಿ ನಾವು. RSS ನಲ್ಲಿದ್ದ ಎಷ್ಟು ವರ್ಷ ಆಯ್ತು ಸರ್? ಸರಿ ಸುಮಾರು ಒಂದು 20 ರಿಂದ 25 ವರ್ಷ ಆಯ್ತು ಸರ್. ಯಾಕೆ RSS ಅನ್ನ ನೀವು ಆಯ್ಕೆ ಮಾಡ್ಕೊಂಡು? RSS ಅನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, RSS ಅನ್ನುವಂಥ ಸಂಘಟನೆ ನಿಸ್ವಾರ್ಥ ಸೇವೆ ಮಾಡುವಂಥ ಸಂಘಟನೆ. ಅಲ್ಲಿ ಭೇದ ಭಾವ ಮಗದೊಂದು ಏನೂ ಇಲ್ಲ. ಸಾಕಷ್ಟು ಮಂದಿ ಅಂತಾರ ಒಂದು ಧರ್ಮನ ವಿರೋಧ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ. ನಿಮ್ಮ ಗಮನಕ್ಕಿರಲಿ, ನಮ್ಮಲ್ಲಿ ರಾಷ್ಟ್ರೋತ್ಥಾನ ಅಂತೇಳಿ ಒಂದು ನಮ್ದು ರಕ್ತ ಭಂಡಾರ ಇದೆ. ನಾವೆಲ್ಲ ಅಲ್ಲೇ ಬ್ಲಡ್ ಕೊಡ್ತೀವಿ, ಬ್ಲಡ್ ಡೊನೇಷನ್ ಮಾಡ್ತೀವಿ. ನಾವು ಕೊಟ್ಟಿರುವಂಥ ಬ್ಲಡ್ನ ಎಲ್ಲೇ ಒಂದು ದುರ್ಘಟನೆಗಳಾಗಿರ್ತಾವೆ, ಯಾರ್ಯಾರಿಗೆ ರಕ್ತದ ಅವಶ್ಯಕತೆ ಇರ್ತದೆ ಎಲ್ಲ ಹೋಗಿರ್ತೈತಿ. ನಾವು ಕೊಟ್ಟಂಥ ರಕ್ತ ಮುಸಲ್ಮಾನರಿಗೂ ಹೋಗಿರ್ತೈತಿ, ನಾವು ಕೊಟ್ಟಂಥ ರಕ್ತ ಸಿಖ್ರಿಗೂ ಹೋಗಿರ್ತೈತಿ, ನಾವು ಕೊಟ್ಟಂಥ ರಕ್ತ ಮತ್ತೊಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿರ್ತೈತಿ, ಹಿಂದೂ ಧರ್ಮಕ್ಕೆ ಎಲ್ಲ ಧರ್ಮಕ್ಕೂ ಹೋಗಿರ್ತೈತಿ. ಹಿಂಗಾಗಿ ಅದು ನಿಸ್ವಾರ್ಥ ಸೇವೆ ಮಾಡೋದು. ಎಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ಐತಿ ಅಲ್ಲಿ ಫಸ್ಟ್ ಬರುವಂಥ ಸಂಘಟನೆ ಯಾವುದಾದ್ರೂ ಇದ್ರೆ ಅದು RSS ಅನ್ನೋದು ಇರ್ತದೆ. ಹಿಂಗಾಗಿ ನಾನು RSSಗೆ ಸೇರ್ಪಡೆ ಆಯ್ತು. BJP ಪಕ್ಷ ಬಿಟ್ಟ ಬೇರೆ ಯಾವ ಪಕ್ಷಕ್ಕೂ ಯಾಕೆ ನೀವು ಹೋಗಿಲ್ಲ? ಅದೇ ನಂಗೆ ತತ್ವ ಸಿದ್ಧಾಂತ. BJPಯಲ್ಲಿ ನಾವು ಬಂದೇವಲ್ಲ, ನಾನಂತಲ್ಲ, ನೀವು ಫಾರ್ ಎಕ್ಸಾಂಪಲ್ ರಗಡ್ ಮಂದಿ ನೋಡ್ತಿರ್ಬೋದು. ಒಬ್ಬ ಚಿಕ್ಕ ಲೀಡರ್ಲಿಂದ ಇರ್ಕೊಂಡು ಇವತ್ತಿನ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಬೆಳೆದಂಥ ಲೀಡರ್ನು ನೋಡ್ಬೋದು. ಯಾರ್ಯಾರು ಪಾರ್ಟಿ ಬಿಟ್ಟು ಹೋಗ್ಯಾರ ಮತ್ತು ಮರಳಿ ಅಲ್ಲಿ ಭಾಳ ದಿವಸ ಬೇರೆ ಪಕ್ಷದಾಗ ಇಲ್ಲ ಅವರು. ಒಳ್ಳೆ BJPಗೆ ಬಂದಿದ್ದ ಎಕ್ಸಾಂಪಲ್ ಭಾಳ ಅದಾವು. ಯಾಕಂದ್ರೆ BJP ಅನ್ನೋದು ಆ ಥರನೇ ಒಂದು ತತ್ವ ಸಿದ್ಧಾಂತ. ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಬೇರೆ ಯಾವ ಪಕ್ಷಕ್ಕೂ ಹೋಗಕ್ಕೆ ಮನಸ್ಸಾಗೋದು. ಉಳಿದ್ರೆ ಇಂಡಿಪೆಂಡೆಂಟ್ ಆಗಿ ಉಳಿಬೇಕು ಅನಿಸ್ತೈತಿ, ಇನ್ನ ಬೇರೆ ಪಕ್ಷಕ್ಕೆ ಹೋಗಕ್ಕೆ ಮನಸ್ಸಾಗೋದು.
ಅಧಿಕಾರ ಹೆಣ್ಮಕ್ಳ ಕೈಯಾಗ, ಆಡಳಿತ ಗಂಡನ ಕೈಯಾಗ ಅನ್ನೋದ ಇದಕ್ಕೆ ನಿಮ್ಮ ಅಭಿಪ್ರಾಯ? ವಿಷಯ ಏನಂತಂದ್ರೆ ಈಗ ನಾವು ಜನರ ಮಧ್ಯೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾವು ಓಟ್ ಕೇಳಕ್ ಹೋದಾಗ ನನ್ನ ಧರ್ಮಪತ್ನಿ ಏನಂತ ಇಲೆಕ್ಷನ್ಗೆ ನೀವು ಓಟ್ ಹಾಕಿರಿ ಹಾರಿಸ್ಕೊಂಬರಿ ಅದ್ರದ್ದು ಏನೋ ಇದ್ರ ಮುಂದೆ ಜವಾಬ್ದಾರಿಲಿಂದ ನಾನು ಕೆಲಸ ಮಾಡಿ ಕೊಡ್ತೀನಿ ಅನ್ನುವಂಥದ್ದೇನು ನಾವು ಅಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿರ್ತೀವಲ್ರಿ. ಆ ಒಂದು ಕಾರಣಕ್ಕೆ ನಾವು ನನ್ನ ಹೆಂಡತಿ ಧರ್ಮಪತ್ನಿ ಮಹಾನಗರ ಪಾಲಿಕೆ ಸದಸ್ಯರಾದರೂ ಅವರ ಕಾರ್ಪೊರೇಟರ್ ಆದ್ರೆ ನಾವು ಆಪರೇಟರ್ ಆಗಿ ಕೆಲಸ ಮಾಡ್ತೀವಿ ವಿನಃ ಬೇರೆ ಯಾವುದೇ ರೀತಿಯಿಂದ ನಮ್ಮದು ದುರ್ಬಳಕೆ ಮಾಡ್ಕೊಂಡಾಗಿರ್ಬೋದು, ಅಧಿಕಾರ ಮತ್ತೊಂದಿರ್ಬೋದು ಯಾವುದೂ ಮಾಡಿಲ್ಲ. ನಿಮ್ಮ ಗಮನಕ್ಕಿರಲಿ, ನನ್ನ ಧರ್ಮಪತ್ನಿ ಉಪಮೇಯರ್ ಆದ್ರೆ, ಡೆಪ್ಟಿ ಮೇಯರ್ ಆದ್ರೆ 1 ವರ್ಷ ಕಾಲಾವಧಿ ಒಳಗೆ ಒಂದೇ ಒಂದು ದಿನ ಅವರ ವಾಹನ ಸರ್ಕಾರಿ ವಾಹನದಲ್ಲಿ ನಾನು ಕಾರಿಟ್ಟಿಲ್ಲ. ನಿಮ್ಮ ಗಮನಕ್ಕಿರಲಿ, ನಾವು ಸರ್ಕಾರಿ ವಾಹನದಾಗ ಬಂದ್ರೆ ನಾನು ಒಂದು ಸ್ಕೂಟರ್ ಆಗಿರ್ಬೋದು ಅಥವಾ ನನ್ನ ಕಾರ್ ಆಗಿರ್ಬೋದು ತೊಗೊಂಡು ಮುಂದೆ ಹೋಗ್ತಿರ್ತಿದ್ದೆ ನಾನು. ನಿಮ್ಮ ಗಮನಕ್ಕಿರಲಿ ಸರ್. ಅಭಿವೃದ್ಧಿ, ಹಣ ಮತ್ತು ಅಧಿಕಾರ ಎಲ್ಲಿಯಾದ್ರೂ ದುರುಪಯೋಗ ಆಗೈತೆ ಸರ್ ಇಲ್ಲಿವರೆಗೂ? ಇವತ್ತಿನ ಮೇಡಮ್ ನನ್ನ ಅನ್ಸೋ ಮಟ್ಟಿಗೆ ನಾವು ಎಲ್ಲಿ ದುರುಪಯೋಗ ಮಾಡಿಲ್ಲ. ತಾವೆಲ್ಲ ಬಂದು ನನ್ನ ವಾರ್ಡ್ ಪರಿಶೀಲನೆ ಮಾಡ್ಬೋದು. ಒಂದೇ 1 ರೂಪಾಯಿನೂ ಎಲ್ಲೂ ಅದನ್ನ ಏರ್ಪೇರ್ ಆಗೋದಿರ್ಬೋದು, ಮತ್ತೊಂದಾಗೋದು ಇರ್ಬೋದು, ಅಂಥದ್ದು ಯಾವುದೇ ರೀತಿಯಲ್ಲಿ ಏನೂ ಆಗಿಲ್ಲ. ಇನ್ನು ನಮ್ಮ ಕಾಂಟ್ರಾಕ್ಟರ್ಗೆ ನಾವು ದಯವಿಟ್ಟು ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡ್ರಿಪ್ಪ ಅಂದ್ರೆ ಕಿರಿಕಿರಿಲಿಂದ ಕೆಲಸ ಮಾಡ್ಕೊಂಡೇವೆ ಸರ್. ಇಲ್ಲಿವರೆಗೂ ನಿಮ್ಮ ವಾರ್ಡಿಗೆ ಎಷ್ಟು ಅಭಿವೃದ್ಧಿ ಸಂಬಂಧ ಹಣ ತಗೊಂಡು? ಸ್ಥಳೀಯವಾಗಿ ಶಾಸಕರಿಂದಂತೂ ನನ್ನ ವೈಯಕ್ತಿಕವಾಗಿ ನಮ್ಮ ಧರ್ಮಪತ್ನಿಗೆ ಯಾವುದೋ ರೀತಿಯಿಂದ ವಾರ್ಡ್ ಅಭಿವೃದ್ಧಿಗೆ ಅಂತ ಯಾವುದೋ ಫಂಡ್ ಇವತ್ತು ಮಟ್ಟ ಬಂದಿಲ್ರಿ. ಬಂತು ಪ್ರಶ್ನೆ, ಏನು ನಮ್ಮ ಮಹಾನಗರ ಪಾಲಿಕೆಯಿಂದ ವಾರ್ಷಿಕ ಎಷ್ಟು ಅವರು ಸೀಮಿತವಾಗಿ ಮಾಡಿರ್ತಾರ ಅಷ್ಟನ್ನು 4ನೇ ವರ್ಷಕ್ಕೂ ನಾವು ಹೆಚ್ಚು ಕಡಿಮೆ 4 ಕೋಟಿ ರೂಪಾಯಿ ಅಲ್ಲಿಂದ ಫಂಡ್ ನಾವು ಮಹಾನಗರ ಪಾಲಿಕೆಯಿಂದ ಹಾಕಿವಿ. ಜೋಶಿ ಸಾಹೇಬರು 2 ರಿಂದ 3 ಕೋಟಿ ರೂಪಾಯಿ ಅವ್ರು ಕೊಟ್ಟಾರ. ಮತ್ತು ರಿಸರ್ವ್ ಫಂಡ್ ಅಂತೆ 1.5 ಕೋಟಿ ರೂಪಾಯಿ ರಿಸರ್ವ್ ಫಂಡ್ ತೊಗೊಂಡಿವಿ ಇವತ್ತಿನ ಮಟ್ಟ. ಮತ್ತು ಜನರಲ್ ಫಂಡ್ ಅಂತೆ 1 ಕೋಟಿ ರೂಪಾಯಿ ತೊಗೊಂಡಿವಿ. ಹೆಚ್ಚು ಕಡಿಮೆ 8 ರಿಂದ 9 ಕೋಟಿ ರೂಪಾಯಿ ನಾವು ಕೆಲಸ ಮಾಡಿವಿ ಸರ್. ಆಮೇಲೆ ಎಷ್ಟು ಕೆಲಸ ಮಾಡಿದ್ರು ಎಲ್ಲಿ ನೀಡಿತ್ತು ಅದನ್ನೇ ಕೆಲಸ ಮಾಡಿವಿ, ವಿನಾಕಾರಣ ಹೆಸರು ಮಾಡೋ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ಯಾರ್ಯಾರು ವಂಚಿತವಾಗಿದ್ರು ಆ ವಂಚಿತರನ್ನ ನಾವು ಹುಡುಕಿ ಅಲ್ಲೇ ಅದನ್ನ ಕೆಲಸ ಮಾಡಿವಿ ಸರ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಒಳ್ಳೆಯ ಒಂದು ಸರ್ಕಾರ CC ರಸ್ತೆ ಇರ್ಬೋದು, ಮತ್ತು ನಿಮ್ಗೆ ಓಪನ್ ಡ್ರೈನ್ ಗಟ್ರ ಇರ್ಬೋದು, UGD ಇರ್ಬೋದು. ನಿಮ್ಮ ಗಮನಕ್ಕಿರಲಿ, ನನ್ನಲ್ಲಿ ಒಂದು ಸಣಿಕೇರಿ ಒಂದು ಏರಿಯಾ ಬರ್ತೈತಿ, ಅಲ್ಲಿ ಭೂಮಿ ಯಾವಾಗ ಹುಟ್ಟೈತಿ ಅವತ್ತಿನಿಂದ ನಮ್ಮ ಮನೆಯವ್ರು ಆಯ್ಕೆ ಆಗೋ ಮಾಡೋನು ಅಲ್ಲಿ UGD ಲೈನ್ ಐತಿದ್ದಿಲ್ಲ, ಅಂಥದ್ದನ್ನೆಲ್ಲ ಹುಡುಗಿ UGD ಲೈನ್ ಹಾಕಿ ನಾವು ಕೆಲಸ ಮಾಡಿವಿ ಸರ್. ವಾರ್ಡಿಗೆ ನೀವು ಅಭಿವೃದ್ಧಿ ಸಂಬಂಧ ಏನೇನ್ರ ನೀವು ವಿಚಾರ ಮಾಡಿ ಹಣ ತರಬೇಕು, ಫಂಡ್ ತರಬೇಕಂತ ಹೋದಾಗ ನಿಮ್ಮ ಪಕ್ಷದವರಾಗ್ಲಿ ಬೇರೆ ಪಕ್ಷದವರಾಗ್ಲಿ ಅಡೆತಡೆ ಮಾಡ್ತಾರ? ಭಯಂಕರ ಅಡೆತಡೆ ಆಗೈತಿ ಬೇರೆ ಪಕ್ಷದವ್ರು ಇದ್ರಿ. ಫಾರ್ ಗುಡ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2021ನೇ ಇಸ್ವಿ ಒಳಗೆ ನಮ್ಮ ಮನೆಯವ್ರ ಮಹಾನಗರ ಪಾಲಿಕೆಗೆ ಆಯ್ಕೆ ಆದ್ಮೇಲೆ 2022ಕ್ಕೆ ಒಂದು ನಾವು ಫೈಲ್ ಕ್ರಿಯೇಟ್ ಮಾಡಿರ್ತೀವಿ. ಕರ್ಗಣ್ಣ ರೊಕ್ಕಲ್ ಅಂತೇಳಿ ಮೈನಾರಿಟಿ ಜಾಸ್ತಿ ಇರ್ತಾರೆ ಸರ್, ಅಲ್ಲಿ ಮೋರ್ ದೆನ್ 95% ಮೈನಾರಿಟಿ ಇರ್ತಾರೆ. ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಏನಾಗ್ಬಿಡ್ತದೆ ಸರ್, ಮುಸಲ್ಮಾನರ ಅಂತ ಬಂದಾಗ ಓಟ್ ನಮ್ಗೆ ಬರ್ತಾವಪ್ಪ ಅನ್ನುವಂಥದ್ದು ಗ್ಯಾರಂಟಿ ಮ್ಯಾಗ ಅವರಲ್ಲಿ ಹೆಚ್ಚಿನ ಒತ್ತು ಕೊಡೋದಿಲ್ರಿ ಅವರು. ನಿಮ್ಮ ಗಮನಕ್ಕಿರಲಿ, ತಪ್ಪು ಸಂದೇಶ ಅದ. ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂತೇಳಿ ನೀವು ಬಂದು ನೋಡ್ಬೋದು. 83 ಲಕ್ಷ ರೂಪಾಯಿ ಒಂದು ಫೈಲ್ ಸರಿಸುಮಾರು 2 ರಿಂದ 3 ವರ್ಷ ಫೈಲ್ ರೆಡಿ ಮಾಡಿಸಿ, ಫಂಡ್ ಅಪ್ಲೋಡ್ ಮಾಡಿಸಿ, ಪೇಪರ್ ಪಬ್ಲಿಕೇಶನ್ ಮಾಡಿಸಿ, ವರ್ಕ್ ಆಡೋದ್ರೊಳಗೆ 2 ರಿಂದ 3 ವರ್ಷ ಟೈಮ್ ಹಿಡಿದಿದ್ರು ನೀವು. ಅದು ಎಷ್ಟು ಕಷ್ಟ ಆಗಿರ್ಬೇಕು ನೀವು ವಿಚಾರ ಮಾಡ್ರಿ. ಅಂದ್ರೆ ಕಾಂಗ್ರೆಸ್ ಲೀಡರ್ಸ್ ಅದ್ರ ಮ್ಯಾಗ ಎಷ್ಟು ದಬಾವ್ ಹಾಕ್ಯಾರ. 2 ರಿಂದ 3 ಟೈಮ್ ಫೈಲ್ ಕಳೆದಿದೆ ಅಂದ್ರೆ ಫೈಲ್ ಅಂದ್ಮೇಲೆ ನಾನು ಕೇಸ್ ಮಾಡ್ತೀನಿ ಅಂದ್ರೆ ಮತ್ತೆ ಫೈಲ್ ಬರೋದು ವಾಪಸ್. ಈ ಥರ ಭಾಳ ಅಂದ್ರೆ ಭಾಳ ಇದೆ ಅವರು ಇದು ಮಾಡ್ಯಾರ ಸರ್. ನಮ್ಮ ಪಕ್ಷದಿಂದ ಯಾವುದೋ ರೀತಿಯಿಂದ ನನಗೆ ತೊಂದರೆ ಆಗಿಲ್ಲ ಸರ್. ಬಿಜೆಪಿ ಪಕ್ಷದಲ್ಲೇ ನಿಮಗೆ ಶತ್ರುಗಳು ಹೆಚ್ಚ ಅಥವಾ ಮಿತ್ರರು ಹೆಚ್ಚ? ಶತ್ರು ಅನ್ನೋರು ಯಾರು ಇಲ್ಲ ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ನನ್ನ ನಜರಿಗೆ ಅಂತ ಅದೇನು ಬಂದಿಲ್ಲ ಫ್ರಂಟ್ ಲೈನ್ಗೆ. ಮತ್ತು ಒಂದು ಯಾವುದೋ ಒಂದು ಒಳ್ಳೆ ಕೆಲಸದಾಗ ಕೆಟ್ಟದ್ದು ಒಳ್ಳೇದು ಇದ್ದೇ ಇರ್ತದೆ. ಬಟ್ ನನ್ನ ಗಮನಕ್ಕಂತೂ ಯಾವುದೂ ಬಂದಿಲ್ಲ. ಈಗ ನಿಮ್ಮ ಹೆಸರಿನೊಳಗೆ ಯಾವುದಾದ್ರೂ ಒಂದು ಸಂಘಟನೆ ನಡೆಸ್ತಾ ಇದ್ದೀರಾ? ಹೌದ್ರಿ, ನಿಸರ್ಗ ಫೌಂಡೇಶನ್ ಅಂತೇಳಿ ಸರಿಸುಮಾರು 4 ವರ್ಷ ಆತ್ರಿ ಈಗ ನಾವು ಅದನ್ನು ಫೌಂಡೇಶನ್ ಒಂದು ಹುಟ್ಟಾಕಿ. ಅದು ಏನಪ್ಪಾ ಅಂತಂದ್ರೆ ಪ್ರತಿ ವಾರನೂ ಸಂಡೇ ಸಸಿ ಅಂತೇಳಿ ಅದರ ಒಂದು ಸ್ಲೋಗನ್. ಸಂಡೇ ಸಸಿ ಅಂದ್ರೆ ಸಂಡೇ ದಿವಸ ಒಂದು ಕನಿಷ್ಠ 25 ಸಸಿಗಳನ್ನು ನಾವು ನಡಬೇಕು ಅನ್ನುವಂಥದ್ದು ಒಂದು ಆಯೋಜನೆ ಮಾಡ್ಕೊಂಡ್ವಿ. ಇವತ್ತಿಗೆ ಸರಿಸುಮಾರು 74 ವಾರ ಸಸಿಗಳನ್ನು ನಟ್ಟೇವೆ ಸರ್. ನಾವು 75ನೇ ವಾರದ ಸಸಿಗಳನ್ನು ನಡುವಂಥ ಕಾರ್ಯಕ್ರಮ ಮಾಡಬೇಕಿತ್ತು. ಮಳೆಗಾಲ ಮುಗಿದಿದ್ದಕ್ಕೆ ಈ ಬರುವಂಥ ಮಳೆಗಾಲದಲ್ಲಿ 75ನೇ ವಾರದ ಸಸಿ ಪ್ರಾರಂಭ ಮಾಡ್ತೇವೆ ಸರ್. ಅದ್ರ ಜೊತೆಗೆ ಉಳಿದಂಥ ದಿನಗಳಲ್ಲಿ ಈ ಸ್ಮಶಾನ ಭೂಮಿಗಳು ಯಾವುದೇ ಧರ್ಮದಲ್ಲಿ ಸ್ಮಶಾನ ಭೂಮಿಗಳನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು, ಗುಡಿ ಗುಂಡಾರ ಮಂದಿರ ಮಸ್ಜಿದು ಚರ್ಚ್ ಇರ್ಬೋದು, ಮತ್ತೊಂದಿರ್ಬೋದು, ಸಾರ್ವಜನಿಕವಾಗಿ ಇಲ್ಲೇ ಬಹಳ ಒಂದು ಧೂಳು ಹಿಡ್ದೈತಿ, ಬಹಳ ಕಸ ಐತಿ, ಇಲ್ಲಿ ನಿಮ್ಮ ಅವಶ್ಯಕತೆ ಐತಿ ನಮ್ಗೆ ಕರೆ ಬಂದಾಗ ನಮ್ಮ ಸಂಘಟನೆದವ್ರು ಹೋಗಿ ನಾವು ಸ್ವಚ್ಛತೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಸರ್. ಸಮಾಜ ಸೇವೆಯಲ್ಲಿ ನಿಮ್ಮ ಪಾತ್ರವೇನು ಸರ್?
ಸಮಾಜ ಸೇವೆಯಲ್ಲಿ ನಮ್ಮ ಪಾತ್ರ ಏನಂತ ಅನ್ನೋದಕ್ಕಿಂತ ನನ್ನ ಶಕ್ತಿ ಅನುಸಾರ ಇವತ್ತಿನ ಮಟ್ಟ ನನಗೆ ಅಧಿಕಾರನೇ ಸಿಕ್ಕಿಲ್ಲ ಸರ್. ಅಧಿಕಾರ ವಂಚಿತನಾಗಿ ನಾನು. ಆ ಅಧಿಕಾರ ಸಿಕ್ತಂದ್ರೆ ಸಾಕಷ್ಟು ಯೋಜನೆಗಳದಾವು. ಈ ಸಮಾಜಮುಖಿಯಾಗಿರ್ಬೋದು, ಈ ಸಮಾಜಕ್ಕೊಂದು ಕೊಡುಗೆ ಕೊಡುವಂಥದ್ದಿರ್ಬೋದು. ಯಾಕಂತಂದ್ರೆ ಅತಿ ಸಣ್ಣ ವಯಸ್ಸಿಂದನೂ ನಾವು ಸಮಾಜಮುಖಿಯಾಗಿ ಬೆಳೆದವರು. ನೀವೆಲ್ಲ ಬಂದು ನಮ್ಮ ಏರಿಯಾದಾಗ ನೋಡ್ಬೋದು. ನಮ್ಮ ಮನೆಯವರು ಏನೋ ಚುನಾಯಿತ ಆಗಿರಲ್ಲ, ಆ ವಾರ್ಡ್ನಿಂದ ಎಷ್ಟು ಮನೆಗಳದಾವು, ಯಾವ ಮನೆಯೊಳಗೆ ಎಷ್ಟು ಮಂದಿ ಸದಸ್ಯರು ಅದಾರ, ಎಷ್ಟು ಸಂಖ್ಯೆ ಐತೆ ಅಲ್ಲಿ, ಅವ್ರ ಹೆಸರು ಸದ್ಯಕ್ಕೆ ನಾನು ಇಡಬಲ್ಲೆ ಸರ್. ಇದು ನಮಗೆ ಸಮಾಜ ಜೊತೆ ಇರುವಂಥ ಒಂದು ನಂಟು. ಸದ್ಯ ಮೊನ್ನೆ ಆದಂತ ಮಾನ್ಯ ಪಾಟೀಲ್ ಪ್ರಕರಣ ಆಗಲಿ, ಅದರ ಹಿಂದೆ ಆದಂತ ನೇಹಾ ಹಿರೇಮಠ ಪ್ರಕರಣ ಇರಲಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೇಹಾ ಪ್ರಕರಣ ಆಗಿದ್ದಂತೂ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಬಹಳ ದುಃಖದ ವಿಷಯ. ನಿಮಗೂ ಗೊತ್ತಿರುವಂಥ ವಿಷಯ ಐತಿ. ಯಾಕಂದ್ರೆ ಒಂದು ಹೆಣ್ಣಿನ ಸಾರ್ವಜನಿಕವಾಗಿ ನೂರಾರು ಮಂದಿ ಇರುವಂಥ ಒಂದು ಶಾಲೆಯ ಕಂಪೌಂಡಿನಲ್ಲಿ, ಕಾಲೇಜಿನ ಕಂಪೌಂಡ್ನಲ್ಲಿ ಬಹಿರಂಗವಾಗಿ ಚುಚ್ಚಿ ಆತ ಒಂದು ಮಗುನ ಕೊಲ್ತಾರ ಅಂತಂದ್ರೆ ಅವ್ರ ಮನಸ್ಥಿತಿ ಎಷ್ಟು ಮೃಗವಾಗಿತ್ತು, ಅಂಥದ್ದು ಎಷ್ಟು ಹೀನ ಕೃತ್ಯನ ಮಾಡ್ಯಾನ. ಅಂಥವ್ರಿಗೆ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಗಲ್ಲಿಗೆ ಏರಿಸಬೇಕು ಅನ್ನುವಂಥದ್ದು ನಾನು ಒತ್ತಾಯಿಸ್ತೇನೆ ಸರ್. ಮತ್ತು ಮಾನ್ಯ ಪಾಟೀಲ್ದ ತಾವು ಹೇಳಿದ್ರಿ, ಅವತ್ತು ಕೂಡ ನಾನು ಮಹಾರಾಷ್ಟ್ರ ಟ್ರಿಪ್ದಲ್ಲಿದ್ದೆ. ಅವತ್ತು ಮಾನ್ಯ ಪಾಟೀಲ್ದು ಕೂಡ ನ್ಯೂಸ್ದಲ್ಲಿ ನೋಡಿದೆ. ಒಂದು ಗರ್ಭಿಣಿ ನೋಡ್ರಿ, ಇವರು ಎಷ್ಟರ ಮಟ್ಟಿಗೆ ಈ ಜನ ಒಂದು ಕೀಳು ಮಟ್ಟದ ವಿಚಾರ ಮಾಡ್ತಾರ, ಎಷ್ಟೊಂದು ಕೆಟ್ಟ ವಿಚಾರ ಮಾಡ್ತಾರ. ತನ್ನ ಸ್ವಂತ ಮಗಳನ್ನ ತಂದಿ ಕೊಲ್ತಾನ ಅಂತಂದ್ರೆ ಎಲ್ಲಿ ಹೊಂಟೈತೆ ನೋಡ್ರಿ ಇದೆಲ್ಲ ಪ್ರಪಂಚ. ಅವ್ರು ಯಾರೇ ಇರಬಲ್ಲರು, ಅವ್ರಿಗೆ ಯಾವುದು ಜಾತಿ ಧರ್ಮ ಅದು ಇದು ಏನೂ ನೋಡ್ಲಾರ್ದಂಗೆ ಕಾನೂನಿನೊಳಗೆ ಎಷ್ಟು ಒಂದು ಕೆಟ್ಟದ ಶಿಕ್ಷೆ ಕೊಡಕ್ಕೆ ಸಾಧ್ಯತೆ ಅಷ್ಟು ಕೆಟ್ಟ ಶಿಕ್ಷೆ ಅವ್ರು ಕೊಡ್ಬೇಕು ಸರ್. ಜಾತಿ ಧರ್ಮ ಮಾನವೀಯತೆ ಕುರಿತು ನಿಮ್ದು ಅನಿಸಿಕೆ ಅಂತ? ನನ್ನ ಪ್ರಕಾರ ಜಾತಿ ಅನ್ನೋದು 2 ಜಾತಿ ಇದಾವೆ ಸರ್, ಒಂದು ಗಂಡು ಒಂದು ಹೆಣ್ಣು. ಮಾನವೀಯತೆ ಅಂದ್ರೆ ಏನಪ್ಪ, ಈ ಸಮಾಜದಾಗ ನಾವು ಬದುಕಾತೀವಿ ಅಂತಂದ್ರೆ ಈ ಸಮಾಜಮುಖಿಯಾಗಿ ನನ್ನ ಮನೆಯಿಂದ ಹಿಡ್ಕೊಂಡು, ನನ್ನ ಗೆಳೆಯರಿಂದ ಹಿಡ್ಕೊಂಡು, ಈ ಒಂದು ಸಾಮಾಜಿಕ ಜೀವನದಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕ, ಒಂದು ಪಶು, ಒಂದು ಪ್ರಾಣಿ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ನಾವು ಕಾಣಬೇಕು. ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಕ್ಕೆ ಸಾಧ್ಯತೆ ವಿನಃ ಬೇರೆ ಯಾವುದರಿಂದೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ನಾವು ಸಹಬಾಳ್ವೆಯಿಂದ ಬಾಳ್ಬೇಕಂತ ಹೇಳ್ತೀನಿ ಸರ್. ನಿಮ್ಮ ಕುಟುಂಬದಲ್ಲಿ, ಬಿಜವಾಡ ಕುಟುಂಬದಲ್ಲಿ ನಿಮಗೆ ಬೆಂಬಲ ಇದೆಯೋ ಅಥವಾ ಇಲ್ಲೋ? ಬೆಂಬಲ ಇದೆ ರೀ, ಬೆಂಬಲ ಇದೆ. ಎಲ್ಲ ಈಗ ಕೈ ಮುಷ್ಟಿ ಕೂಡಿದಾಗ ಇದೊಂದು ಗಟ್ಟಿಯಾದ ಮುಷ್ಟಿ ಬರ್ತೈತೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಒಗ್ಗಟ್ಲಿಂದ ಇದ್ದೇವೆ. ನಮಗೆಲ್ಲ ಬೆಂಬಲ ಇದೆ. ನಿಮ್ಮ ಹೆಂಡತಿ ಅವರ ಆಡಳಿತದಲ್ಲಿ ನೀವು ಅಕ್ರಮ ಆಸ್ತಿ ಮಾಡಿರಂತೇಳಿ ಕೇಳಬರ್ತೈತಿ, ಇದು ನಿಜಾನ? ಈಗ ನನ್ನ ಆಸ್ತಿ ನಮ್ಮ ತಂದೆಯವ್ರದ್ದು ಸುಮಾರು ಒಂದು 50-60 ಎಕರೆ ಜಮೀನು ಐತ್ರಿ. ಬಟ್ ಇವತ್ತಿನ ಮಠ ನಾನಂತಲ್ಲ, ಎಂಟೈರ್ ನಮ್ಮ ಫ್ಯಾಮಿಲಿ ಹೇಳ್ತಂಬ್ರ ಒಂದು ಇಡೀ ಮಣ್ಣು ನಮ್ಮ ತಂದೆಯೊಳಗೆ ನಾವು ಇನ್ನೂ ತಗೊಂಡಿಲ್ಲ ಯಾರು. ಅಂದ್ರೆ ನಮ್ಮ ತಂದೆದೇ ನಮ್ಗೆ ಬರ್ತೈತಿ ಇವತ್ತಿನ ನಾಳೆ. ನಮ್ಮ ಅಣ್ಣ ದೊಡ್ಡವ್ರದಾರ, ಅವ್ರು ಅದನ್ನ ಏನೈತಿ ಎಲ್ಲರೂ ಸರಿ ಸಮಾನವಾಗಿ ಹಂಚ ಅಂತಾರ. ಹಂಗಿದ್ದಾಗ ನಮ್ಮ ತಂದೆ ನಮ್ಮ ಹುಟ್ಟಿಸಿದಂಥ ನಮ್ಮ ಜನಕ ತಂದೆ ಅವ್ರದ ನಾವೇನು ತಗೊಂಡಿಲ್ಲ ಅಂತಂದಾಗ ಮಂದಿದ ತೊಗೊಳಕ್ಕೆ ಸಾಧ್ಯ ಇಲ್ಲ. ಹಾಲು ಕುಡಿದ ಮಕ್ಕಳ ಬದುಕೋದು ವಜ್ಜೈತಿ, ಇನ್ನು ವಿಷ ಕುಡಿದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ನೀವು ನಮ್ಮ ಕಾಂಟ್ರಾಕ್ಟರ್ಗಾಗಲಿ ಕ್ರಾಸ್ ವೆರಿಫಿಕೇಶನ್ ಬೇಕಾದಂಗೆ ಮಾಡಿರಿ. ನೋಡ್ರಿ, ರಾಜಕೀಯವಾಗಿ ಗಳಿಸಕ್ಕೆ ನಾನು ಬಂದಿಲ್ಲ, ರಾಜಕೀಯವಾಗಿ ಹೆಸರನ್ನ ಬೆಳೆಸ್ಬೇಕಂತ ಬಂದೀನಿ. ನಾ ಯಾವುದೋ ರೀತಿಯಿಂದ ಗಳಿಸಕ್ಕೆ ನಾವು ನಮ್ಮ ತಂದೆಯವರು ನಾವು ಹುಟ್ಟಿದಾಗ ಸುಟ್ಟು ಶ್ರೀಮಂತರದೇವಿ. ನಾವು ಇವತ್ತು ಶ್ರೀಮಂತರದೇವಿ. ನನಗೆ ಯಾವುದೂ ಕೊರತೆ ಇಲ್ಲ. 50-60 ಎಕರೆ ಜಮೀನ್ದಾರ ಅದೀನಿ. ಸ್ವಂತ ನನ್ನ ಮನೆಗಳದಾವು. ನಮ್ಮ ಮನೆತನದಾಗ ಸಣ್ಣ ವಯಸ್ಸದಾಗ ಸ್ವಂತ ಆಸ್ತಿ ಮಾಡಿದವ ಅಂದ್ರೆ ನಾನು ಸರ್. ಈಗ ಬರುವಂತ ದಿನಗಳಲ್ಲಿ ನಿಮಗೆ ಅಧಿಕಾರ ಸಿಕ್ಕರ ನೀವು ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಿಮಗೆ ಕನಸೈತಿ? ನೋಡ್ರಿ, ಇಲ್ಲಿ ಏನಾಗ್ಬಿಟ್ಟೈತಿ, ನಮ್ಮಲ್ಲೇ ಸ್ಲಮ್ಗಳು ಭಾಳ ಆಗ್ಬಿಟ್ಟವು. ಹುಬ್ಳಿ-ಧಾರವಾಡ ಪೂರ್ವದಲ್ಲಿ ಸ್ಲಮ್ಗಳು ಭಾಳ ಆಗ್ಬಿಟ್ಟವು. ಫಾರ್ ಗುಡ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಾಂತಿನಿಕೇತನ ಕಾಲನಿ ಅಂತ ಒಂದು ಬರ್ತೈತಿ. ಈಗ ನನ್ನ ವಾರ್ಡದಲ್ಲಿ, ಅಂದ್ರೆ ನಮ್ಮ ಮನೆಯ ವಾರ್ಡದಲ್ಲಿ ಶಾಂತಿನಿಕೇತನ ಕಾಲನಿ ಅಂತ ಬರ್ತೈತಿ. ಅದು ಬ್ರಿಟಿಷ್ ಗೌರ್ಮೆಂಟ್ ಸೆಟಲ್ಮೆಂಟ್ ಅಂತೇಳಿ ಕೊಟ್ಟಂಥ ಏರಿಯಾ ಅದು. ಆ ಏರಿಯಾದಲ್ಲಿ ನಿಮ್ಮ ಗಮನಕ್ಕಿರಲಿ, 1 ಎಕರೆ 20 ಗುಂಟೆ ಏನೇ ಡೆವಲಪ್ಮೆಂಟ್ ಆಗಿರ್ತೈತಿ. ಅದಾದ್ಮೇಲಿಂದ ಉಳಿದಂಥ ಜಾಗೆಯನ್ನು ಆ ಒಂದು ಜನಸಂಖ್ಯೆ ಅನುಗುಣವಾಗಿ ಮುಂಬರುವ ದಿನಗಳಲ್ಲಿ ನೀವು ಅದನ್ನು ಏನೇ ಮಾಡ್ಕೊಂಡು ವಾಸ ಮಾಡ್ಬೇಕನ್ನುವಂಥ ಒಂದು ರೂಲ್ ಐತಿ. ಅಷ್ಟೆಲ್ಲ ಗೊತ್ತಿದ್ದು ಈ ಸ್ಥಳೀಯ ಶಾಸಕರು ಅದನ್ನು ಸ್ಲಮ್ಗೆ ಸೇರ್ಪಡೆ ಮಾಡಿದರು. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಎನ್ಎ ಅಂತ ಮಾಡೈತಿ, ಬ್ರಿಟಿಷ್ ಗೌರ್ಮೆಂಟ್ದಾಗ ಎನ್ಎ ಇದ್ದಿದ್ದನ್ನು ಇವರು ಸ್ಲಮ್ಗೆ ಸೇರ್ಪಡೆ ಮಾಡಿದರು. ಸೊ ಇಂಥವನ್ನೆಲ್ಲ ಹುಡುಕಿ
ನಮ್ಮದು ಕೂಡ ಯಾವ ಒಂದು ಕ್ಷೇತ್ರಕ್ಕಾಗಿರ್ಬೋದು, ಯಾವುದೊಂದು ಜಿಲ್ಲೆಗಾಗಿರ್ಬೋದು, ಯಾವುದೋ ಒಂದು ಸಿಟಿಗಾಗಿರ್ಬೋದು, ಯಾವುದಕ್ಕೂ ನಾವು ಕಡಿಮೆ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ಐತಿ. ನಮ್ಮ ಹುಬ್ಬಳ್ಳಿ ಸಿಟಿ, ಹುಬ್ಬಳ್ಳಿ ಊರು ಏನೈತಲ್ಲ, ನಾವು ನಮ್ಮ ರಾಜ್ಯ ಬೆಂಗಳೂರದ ರಾಜಧಾನಿ ಬೆಂಗಳೂರಿಗೆ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಿಲ್ಲ, ಮುಂಬೈ ಕಂಪ್ಯಾರಿಸನ್ ಮಾಡ್ಕೊತೀವಿ, ಛೋಟಾ ಮುಂಬೈ ಅಂತೇಳಿ. ಅಂದ್ರೆ ವಾಣಿಜ್ಯ ನಗರಿ ನಮ್ಮದು. ಅದನ್ನು ಇವರೆಲ್ಲ ಭಾಳ ನಮ್ಮ ಶಾಸಕರು ಇರ್ಬೋದು, ಈ ಮೊದಲಿನ ರಾಜಕಾರಣಿಗಳು ಇರ್ಬೋದು, ಇದನ್ನು ಭಾಳ ಹಿಂದೆ ಹಾಕ್ಯಾರ. ಅದನ್ನ ಏನಾದರೂ ಮಾಡಿ ಅದನ್ನು ಮುಂದರ್ಬೇಕು ಅನ್ನುವಂಥದ್ದು ಒಂದು ಆಸೆ ಭಾಳ ಇದೆ ಸರ್. ಸಮಾಜಕ್ಕೆ ಯಾವ ಸಂದೇಶ ಕೊಡಕ್ಕೆ ಇಚ್ಛೆ? ಸಮಾಜಕ್ಕೆ ನೋಡ್ರಿ, ಈಗ ನಮ್ಮ ನೇಹಾ ಹತ್ಯೆ ಇರ್ಬೋದು, ಮತ್ತು ಮರ್ಯಾದೆ ಹತ್ಯೆ ಇರ್ಬೋದು, ಮತ್ತು ಅಭಿವೃದ್ಧಿ ವಿಷಯದಾಗಿರ್ಬೋದು, ಇದನ್ನೆಲ್ಲಾನು ಜನ ಸುಧಾರಣೆ ಆಗಬೇಕು, ಜನ ಬ್ರಾಡ್ ಥಿಂಕ್ ಮಾಡಬೇಕು, ವಿಚಾರವಾದಿಗಳಾಗಬೇಕು, ಜನ ಒಂದು ಸಹನೆ ಸಹಬಾಳ್ವೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಮಾರ್ಗದಲ್ಲಿ ನಡಿಬೇಕಂತ ಹೇಳ್ತಾರೆ ಸರ್. ಇಲ್ಲಿವರೆಗೂ ನೋಡಿದ್ರಲ್ಲ, ಬಿಜವಾಡ ಅಂತಂದ್ರೆ ಭಯ ಅಲ್ಲ, ಇದೊಂದು ಪ್ರೀತಿ, ಇದೊಂದು ಶಕ್ತಿ, ಇದೊಂದು ಅಪ್ಪುಗೆ ಅಂತ ಹೇಳಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ಶಶಿಕಾಂತ್ ಬಿಜವಾಡ್ ಅವರಿದ್ದಾರೆ. ಶಶಿಕಾಂತ್ ಬಿಜವಾಡ್ ಅವರು ಅವರದ್ದು ಬ್ಯುಸಿ ಶೆಡ್ಯೂಲ್ ಟೈಮ್ನಲ್ಲೂ ನಮ್ಮ ಕನ್ನಡ ಜನಶ್ರೀ ವಾಹಿನಿಗೆ ಮತ್ತು ದಿನಪತ್ರಿಕೆಗೆ ಸಮಯ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನಂದು ಏನು ಬಿಸಿ ಶೆಡ್ಯೂಲ್ ಇಲ್ಲ, ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇಂಥ ಒಂದು ಒಳ್ಳೆ ಸ್ಟುಡಿಯೋಗೆ, ಇಂಥ ಒಳ್ಳೆ ದಿನಪತ್ರಿಕೆಗೆ, ಇಂಥ ಒಂದು ಮೀಡಿಯಾಗೆ ನೀವು ನನ್ನ ಕರೆದು ಸನ್ಮಾನಿಸಿ ನನ್ನ ಕಡೆಯಿಂದ ಎರಡು ನನ್ನ ಮಾತುಗಳನ್ನ ತಾವು ಕೇಳಿದ್ರಲ್ಲ, ನಿಮಗೂ ತುಂಬ ಧನ್ಯವಾದಗಳು ಹೇಳ್ತೇನೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್.